ಹಾಯ್ ಆಲ್, ಇವತ್ತು ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ ಬೆಂಡೆಕಾಯಿ ಗೊಜ್ಜು ಮಾಡೋದು ನೋಡೋಣ. ಫಸ್ಟು ಇಲ್ಲಿ ನಾನು 1 kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ತೊಟ್ಟೆಲ್ಲ ತೆಗೆದು ತೊಳೆದು ಚೆನ್ನಾಗಿ ಒರೆಸಿ ಬಟ್ಟೆನಲ್ಲಿ ಈ ಥರ ಉದ್ದುದ್ದಕ್ಕೆ ಒಂದು ಅರ್ಧ ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಬೇಯಿಸಲ್ಲ ನಾನು. ಬಾಣಲೆಗೆ ಒಂಚೂರು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಬೆಂಡೆಕಾಯಿನ ಹಾಕಿ ಸಿಮ್ಮಲ್ಲಿಟ್ಟು ಮಗಚ್ತಾ ಇರ್ತೀನಿ ನಾನು. ಈ ಕಡೆ ಗೊಜ್ಜಿಗೆ ಹುರ್ಕೊಳ್ಳೋಣ. ಒಂದು 8 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. 6 ಖಾರ ಜಾಸ್ತಿ ಬೇಕು ಅಂದರೆ 8 ಹಾಕ್ಕೊಳ್ಳಿ, ಇಲ್ಲ ನಾನು 6 ಹಾಕ್ತಿದ್ದೀನಿ. 5 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು 2 ಎಸಳು. ಇದನ್ನು 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಕೊಂಡು ಹುರಿರಿ, ಸೀಸ್ಕೊಬೇಡಿ, ಮತ್ತು ಟೇಸ್ಟ್ ಕೆಟ್ಟೋಗುತ್ತೆ. ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈ ಎಣ್ಣೆ ಹಾಕಿದ್ದೀನಿ ನೋಡಿ. ಇದೊಂದು ಸ್ವಲ್ಪ ಬಾಡಿದ್ಮೇಲೆ ಈಗ ಇದಕ್ಕೆ ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನ್ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಎಳ್ಳು ಕಡೆಯಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದು ಇಷ್ಟು ಹದ ನೀಟಾಗಿ ಹುರಿಲಿ. ಎಳ್ಳು ಸೀದೋಗ್ಬಿಡುತ್ತೆ ಬೇಗ, ಅದಕ್ಕೇ ಬೇಗ ಆಗೋಗುತ್ತೆ ಎಳ್ಳು. ಕಡೆಯಲ್ಲಿ ಇದೆಲ್ಲ ಆದಮೇಲೆ ನಾನು 4 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀಟಾಗಿ ರೋಸ್ಟ್ ಮಾಡೋಣ ಇವಾಗ ಎಲ್ಲದನ್ನು ಒಟ್ಟಿಗೆ. ಸಿಮ್ಮಲ್ಲೇ ಇಟ್ಕೊಳ್ಳಿ, ಜೋರು ಉರಿ ಇಟ್ಕೊಬೇಡಿ, ಸೀದೋಗುತ್ತೆ. ಗೋಲ್ಡನ್ ಬ್ರೌನ್ ಆದರೆ ಸಾಕು. ತುಂಬ ಕಪ್ಪಾಗಿಬಿಟ್ರೆ ರುಚಿ ಚೆನ್ನಾಗಿ ಬರಲ್ಲ. ಅಷ್ಟೇ, ಎಳ್ಳು ಹಾಕಿ 1 ಸೆಕೆಂಡ್ 1-2 ನಿಮಿಷ ಅಷ್ಟೇ ಆಗೋಗುತ್ತೆ. ಆಫ್ ಮಾಡ್ಕೊಂಬಿಟ್ಟು 1 ನಿಮಿಷ ಬಾಣಲೆಲೆ ಬಿಟ್ಬಿಡಿ ತಣ್ಣಗಾಗೋಕ್ಕೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟ್ ಇದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನಾನು ಒಂಚೂರು ಕಾಯಿ ತುರಿ ಹಾಕ್ಕೊತಿದ್ದೀನಿ. ನಿಮ್ಮ ಇಷ್ಟ, ಕಾಯಿ ತುರಿನಾರು ಹಾಕ್ಕೋಬೋದು, ಕೊಬ್ಬರಿನಾದ್ರೂ ಹಾಕ್ಕೋಬೋದು, ಒಣ ಕೊಬ್ಬರಿ. ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಆ ತುರಿ ಹಾಕ್ತಿದ್ದೀನಿ. ಇಲ್ಲಿ ಬೆಂಡೆಕಾಯಿ ಅವಾಗವಾಗ ಮಗ್ಚ್ತಾ ಇರಬೇಕು. ಈ ಲೋಳೆ ಎಲ್ಲ ಕೆಳಗಡೆ ಬಾಣಲೆಗೆ ಹೋಗಿ ಅಂಟ್ಕೊಳ್ಳುತ್ತೆ. ನಾನು ಆಮೇಲೆ ಬಾಣಲೆ ತೋರಿಸ್ತೀನಿ ನಿಮಗೆ. ನಾನು ಹುಣಸೆ ಹುಳಿ ನೀರು ಹಾಕಿ ಬೇಯಿಸಲ್ಲ. ಕೆಲವರು ನೀರಲ್ಲಿ ಬೇಯಿಸ್ತಾರೆ, ಹಾಗೆಲ್ಲ ಮಾಡಿದ್ರೆ ನಿಮಗೆ ಇರಲ್ಲ. ಹುಳಿ ಆಗಲಿ, ಸಾಂಬಾರಾಗಲಿ, ಗೊಜ್ಜಾಗಲಿ ಇರಲ್ಲ. ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಚೆನ್ನಾಗಿರುತ್ತೆ. ನೋಡಿ, ಮಗಚ್ತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಹಿಂಗೆ ಮಾಡ್ತಿದ್ರೆ ಆಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಇವಾಗ ಇನ್ನೊಂದು ಈ ಕಡೆ ಬಾಣಲಿಗೆ ಗೊಜ್ಜು ಕುದಿಸ್ಕೊಳ್ಳೋಕ್ಕೆ ನಾವು ಸಾಸಿವೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಅರಿಶಿನ ಹಾಕ್ತಿದ್ದೀನಿ, 1 ಚಿಟಿಕೆ ಇಂಗು ರುಚಿಗೆ ತಕ್ಕ. ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕಿದ್ರೆ. ಸಾಸಿವೆ ಸಿಡಿದ್ಮೇಲೆ ನಾನು ಕರಿಬೇವಿನ ಸೊಪ್ಪು ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಕೆಲವರೆಲ್ಲ ತಿನ್ನಲ್ಲ, ಎತ್ತಿ ಪಕ್ಕಕ್ಕೆ ಇಡ್ತಾರೆ ತಟ್ಟೆ ಸೈಡಿಗೆ. ಅದಕ್ಕೆ ನಾನು ಗೊಜ್ಜು ರುಬ್ಬೇಕಾದ್ರೇ ಹಾಕ್ಬಿಡ್ತೀನಿ, ಇಲ್ಲ ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ. ಇವಾಗ ಸಾಸಿವೆ ಸಿಡಿತಾ ಇದೆ. ಸಿಡಿದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಗೊಜ್ಜು, ನುಣ್ಣಗೆ ಚಟ್ನಿ ಥರ ರುಬ್ಬಬೇಕು, ತರ್ತರಿ ಇರಬಾರ್ದು. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನಾನು. ನೈಸ್ ಪೇಸ್ಟ್ ಆಗಬೇಕು. ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ನೋಡಿ. ಇವಾಗ ಬಾಣಲಿ ನೋಡಿ, ಬೆಂಡೆಕಾಯಿ ಎಲ್ಲ ಆಗಿತ್ತು ನೋಡಿ. ಹೀಗೆ ಈ ಥರ ಕಪ್ಪಾಗುತ್ತೆ ತಳ ಬೆಂಡೆಕಾಯಿ. ಲೋಳೆ ಎಲ್ಲ ಹೋಗಿಬಿಟ್ಟು ನಾವು ತಿರುಗಿಸಿದಾಗ ಬೆಂಡೆಕಾಯಿ ಲೋಳೆ ದಾರ ಥರ ಕಾಣಲ್ಲ ನಮಗೆ, ಪೂರ್ತಿ ನಿಂತೋಗಿರುತ್ತೆ ಆ ಥರ ಬರೋದು. ಇವಾಗ ಬೆಂಡೆಕಾಯಿ ಆಗಿರದೆ ಇದನ್ನು ರುಬ್ಬಿಟ್ಟಿದ್ದ ಗೊಜ್ಜಿಗೆ ಕುದೀತಾ ಇರೋದಕ್ಕೆ ನಾವು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಇದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು ಮೊದಲೇ ಹಾಕಿದ್ದೀವಿ. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆಪ್ಷನಲ್ಲು, ನೀವು ಬೇಕಾದರೆ ಹುಣಸೆ ಹುಳಿ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಕುದಿಸ್ಕೋಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ.
ಯಾವುದೇ ಗೊಜ್ಜಿಗಾದರೂ ನಾನು ಹಾಕಿದ್ದೀನಿ ನೋಡಿ. ಒಂಚೂರು ಹುಣಸೆ ಹುಳಿ ಹಾಕಬೇಕು. 1-2 ಟೇಬಲ್ ಸ್ಪೂನ್ ಆದರೂ ಹುಣಸೆ ಹುಳಿ ಬೀಳಬೇಕು. ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಮಾತ್ರ ಇವತ್ತು ಸೂಪರಾಗಿ ಬಂದಿದೆ. ನಮ್ಮನೆ ಪುಟಾಣಿಗೆ ತುಂಬ ಇಷ್ಟ ಆಯಿತು. ಮುದ್ದೆ ಗೊಜ್ಜು ತಿಂದ್ಲು ಅವಳು. ನೋಡಿ ಇವಾಗ ಆಗಿದೆ, ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು, ಖಾರ ಎಲ್ಲ ಒಡೆಯುತ್ತೆ. ಅದು ಹೋಳಿಗೆಲ್ಲ ಹತ್ಕೋಬೇಕಲ್ವ, ನೀಟಾಗಿ ಕುದಿಬೇಕು. ಸಾಂಬಾರು ಕುದಿಸ್ತೀವಲ್ಲ, ಹುಳಿ ಕುದಿಸ್ತೀವಲ್ಲ ಹಾಗೇ. ಇವಾಗ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡೋಣ ಸ್ಟವ್ವು. ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿ. ರಾಗಿ ಮುದ್ದೆ ಮಾಡೋಣ. ಈ ಕಪ್ಪಲ್ಲಿ 1 ಕಪ್ ಹಿಟ್ಟು ತೊಗೊಳ್ತೀನಿ ನಾನು. 3 ಮುದ್ದೆ ಆಗುತ್ತೆ ನೋಡಿ. 1 ಕಪ್ ಹಿಟ್ಟಿಗೆ 2 ಕಪ್ ನೀರು ಹಾಕ್ಕೊತಿದ್ದೀನಿ. ಇದು 1 ಕಪ್ಪು, ಇನ್ನೊಂದು ಕಪ್ ಹಾಕ್ಕೊತೀನಿ ಈಗ. ದೊಡ್ಡವ್ರು ತಿನ್ಬೋದು, 3 ಜನ ಅಷ್ಟು ಮುದ್ದೆ ಆಗುತ್ತೆ ಇದು. 2.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ಕಲ್ಲುಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ ರುಚಿಗೆ. 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ. ಇದು ರವೆ 2 ಟೇಬಲ್ ಸ್ಪೂನು ಉಪ್ಪಿಟ್ಟಿನ ರವೆ. ಗಂಟಾಗಲ್ಲ ಅಂತ ಅಷ್ಟೇ. ಇವಾಗ ಇದನ್ನು ಇಟ್ಬಿಟ್ಟು ನೀರು ಚೆನ್ನಾಗಿ ಮರಳಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ. ನೀರು ಚೆನ್ನಾಗಿ ಕುದ್ದು ನೊರೆ ಮರಳಬೇಕು. ಚೆನ್ನಾಗಿ ಮರಳಿದ್ರೆ ನೋಡಿ, ಇವಾಗ ಮರಳಿದೆ. ಸಿಮ್ಮಲ್ಲಿ ಇಟ್ಬಿಟ್ಟು ಪುಡಿನ, ರಾಗಿ ಹಿಟ್ಟನ್ನು ಕೈಯಲ್ಲಿ ತೊಗೊಂಡು ಉದುರಿಸ್ಬೇಕು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಸಿಮ್ಮಲ್ಲಿ ಇಡೋಣ, ಇಲ್ಲಾಂದ್ರೆ ಉಕ್ಕಿಬಿಡುತ್ತೆ ನೋಡಿ. 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ದೊಡ್ಡ ಸೈಜ್ 3 ಮುದ್ದೆ ಆಗುತ್ತೆ ನೋಡಿ. ಹಿಂಗೆ ಚೂರೇ ಕೈಯಲ್ಲಿ ತೊಗೊಂಡು ಉದುರಿಸ್ಕೋಬೇಕು. ಎಲ್ಲ ಸುತ್ತಲೂ ಉದುರಿಸಿದ್ರೆ ಅವಾಗ ನಿಮಗೆ ಗಂಟಾಗಲ್ಲ, ನೀಟಾಗಿ ಹಿಟ್ಟು ಬೇಯುತ್ತೆ. ಒಟ್ಟಿಗೆ ನೀವು ಬೌಲ್ನೇ ಬಗ್ಗಿಸ್ಬಿಟ್ರೆ ಅದು ಒಂದೇ ಕಡೆ ಕುತ್ಕೊಂಡು ಗಂಟು ಹಾಗೆ ಕೂತಿರುತ್ತೆ. ನೀವು ಹಿಂಗೆ ಕೈಯಲ್ಲಿ ಉದುರಿಸ್ಬಿಟ್ಟು ಪುಡಿ ಹಾಕಿದ್ರೆ ನೀಟಾಗಿ ಆಗುತ್ತೆ. ಇವಾಗ ಮಧ್ಯದಲ್ಲಿ ಒಂದು ಕೋಲ್ ಇಟ್ಬಿಟ್ಟು 15 ನಿಮಿಷ ಬಿಟ್ಬಿಡ್ತೀನಿ ನಾನು. ಹಾಗೆ ಸಿಮ್ಮಲ್ಲಿ ಕುದಿಲಿ. ಅದು ಕುದ್ದ ಮೇಲೆ ತಿರುಗಿಸಿ ಮತ್ತೆ 2 ನಿಮಿಷ ಮುಚ್ಚಿಡ್ತೀನಿ ಬೇಯೋಕ್ಕೆ. ಈ ಗೊಜ್ಜು ರೆಡಿ ಇದೆ. ಸರ್ವ್ ಮಾಡೋಣ. ಮುದ್ದೆನೂ ರೆಡಿ ಆಗ್ತಿದೆ ಈ ಕಡೆ. ಗೊಜ್ಜು ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ. ತುಂಬ ಚೆನ್ನಾಗಾಗಿದೆ ಗೊಜ್ಜು ಇವತ್ತು. ಚಪ್ಪಿಸ್ಕೊಂಡು ತಿನ್ನೋದು ಅಂತಾರಲ್ಲ ಹಾಗೆ. ರಾಗಿ ಮುದ್ದೆಗೆ ಗೊಜ್ಜು ಕಾಂಬಿನೇಷನ್ ಸೂಪರ್ ಆಗಿದೆ ನೋಡಿ. ಮುದ್ದೆ ರೆಡಿ ಇದೆ. ಈಗ ಉಂಡೆ ಕಟ್ಟೋಣ. ಕೈಗೆ ಒದ್ದೆ ಕೈ ಮಾಡ್ಕೊಳ್ಳಿ, ಇಲ್ಲ 1 ಸ್ಪೂನ್ ತಟ್ಟೆಗೆ ಒಂಚೂರು ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಳ್ಳಿ. ಆವಾಗ ಅಂಟ್ಕೊಳ್ಳಲ್ಲ ನಿಮಗೆ ಕೈಗೆ. ನೋಡಿ ರೆಡಿ. ಬಿಸಿ ಬಿಸಿ ಮುದ್ದೆ ಬೆಂಡೆಕಾಯಿ ಗೊಜ್ಜು, ಒಟ್ಟಿಗೆ ತುಪ್ಪ ಇರಬೇಕು. ಆಹಾ, ತಿಂತಾ ಇದ್ದರೆ ಸ್ವರ್ಗ. ಬಿಸಿ ಬಿಸಿ ಮುದ್ದೆ ಬೆಂಡೆಕಾಯಿ ಗೊಜ್ಜು. ಯಮ್ಮಿ.